ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಒಂದು ಮಿನಿ ವ್ಲಾಗ್ ಅಂತ ಹೇಳ್ಬೋದು. ಸೊ ಮಾರ್ನಿಂಗ್ ಟೈಮ್ ಆಗಿತ್ತು 6:30. ಸೊ ನಾನು ಎದ್ದು ಕೆಳಗಡೆ ಹೋಗಿ ಫಸ್ಟ್ ದೇವ್ರಿಗೆ ನಮಸ್ಕಾರ ಮಾಡಿ ನೋಡಿ ದೇವ್ರ ಮನೆಗೆ ಹೋಗ್ತಾಯಿದ್ದೀನಿ. ಈಗ ದೇವ್ರಿಗೆ ಕೈ ಮುಕ್ಕೊಂಡು ಕರ್ಟನ್ಸ್ ಎಲ್ಲ ಓಪನ್ ಮಾಡಿ ಟಿಫನ್ ಏನು ಮಾಡಲಿ ಅಂತ ಅವಾಗ ಮೈಂಡಲ್ಲಿ ಓಡ್ತಾ ಇರುತ್ತೆ. ಸೊ ದಟ್ ನಾನು ನೈಟೇ ಫಿಕ್ಸ್ ಆಗಿದ್ದೆ ಮಾರ್ನಿಂಗ್ ಏನು ಟಿಫನ್ ಮಾಡಬೇಕು ಅಂತ. ನೈಟೇ ಫಿಕ್ಸ್ ಮಾಡ್ಕೊಂಬಿಟ್ರೆ ಮೈಂಡಲ್ಲಿ ಬೆಳಗ್ಗೆ ಎದ್ದು ಈಸಿ ಫ್ರೆಂಡ್ಸ್, ಏನು ಮಾಡಬೇಕು ಅನ್ನೋ ತಲೆನೋವಿರಲ್ಲ. ಮಕ್ಕಳನ್ನ ಕೇಳಿಕೊಂಡು ಫಿಕ್ಸ್ ಆಗಿಬಿಟ್ಟಿದ್ದೆ. ಸೊ ನನ್ನ ಮೈಂಡಲ್ಲಿ ರೆಡಿ ಆಗಿದೆ ಸೊ ದಟ್ ಇವಾಗ ಹಾಲು ತಂದಿಟ್ಟಿದ್ದಾರೆ ಯಜಮಾನರು. ಸೊ ದಟ್ ಫಸ್ಟು ಹಾಲನ್ನ ಕಾಯಕ್ಕೆ ಇಟ್ಕೊಂಬಿಡೋಣ. ಸೊ ಮಾರ್ನಿಂಗ್ ಫಸ್ಟು ಎದ್ದು ಹಾಲು ಕಾಯಕ್ಕೆ ಇಟ್ಬಿಡ್ತೀನಿ ಫ್ರೆಂಡ್ಸ್ ಯಾವಾಗಲೂ. ಆಮೇಲೆ ನನ್ನ ಮುಂದಿನ ಕೆಲಸಗಳು ಶುರು ಆಗೋದು ಅಂತಲೇ ಹೇಳ್ಬೋದು. ಸೊ ದಟ್ ಹಾಲು ಕಾಯಕ್ಕೆ ಇಟ್ಮೇಲೆ ನೆಕ್ಸ್ಟು ಮಾಡೋ ಕೆಲಸ ಏನಪ್ಪ ಅಂತಂದರೆ ನನ್ನ ಡಿಟಾಕ್ಸ್ ಡ್ರಿಂಕ್. ಬನ್ನಿ ಆ ಡಿಟಾಕ್ಸ್ ಡ್ರಿಂಕ್ ಹೇಗೆ ರೆಡಿ ಮಾಡೋದು ಅಂತ ಹೇಳ್ತೀನಿ. ಸೊ 1 ಗ್ಲಾಸ್ ನೀರು ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ಮೆಂತ್ಯ ಕಾಳು, ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊತೀನಿ ಫ್ರೆಂಡ್ಸ್. ಸೊ ದಟ್ 2 ಹಾಕ್ಕೋತೀನಿ ನಾನು. ನಿಮ್ಗೆ ಇಷ್ಟ ಇಲ್ಲ ಅಂದರೆ 1 ಹಾಕ್ಕೋಬೋದು. ಅದನ್ನು ಚೆನ್ನಾಗಿ ನೋಡಿ ಈ ಥರ ಕಲರ್ ಚೇಂಜ್ ಆಗುತ್ತೆ, ನೀರು ಕಲರ್ ಚೆನ್ನಾಗಿ ಕುದಿಸಾದ್ಮೇಲೆ ಅದನ್ನು ಹಾಕ್ಕೊತೀನಿ. ಅದನ್ನು ಹಾಕ್ಕೊಂಡು ಕುಡಿದ್ಬಿಟ್ಟು ಈ ಕಡೆ ತಿರುಗಿ ನೋಡೋ ಅಷ್ಟರಲ್ಲಿ ಹಾಲು ಉಕ್ಕೋಗಿತ್ತು. ಸೊ ಇಮಿಡಿಯೇಟ್ಲಿ ಸ್ಟವ್ ಕ್ಲೀನ್ ಮಾಡಿ ನೆಕ್ಸ್ಟು ಟಿಫನ್ ರೆಡಿ ಮಾಡೋಕ್ಕೆ ನಿಂತ್ಕೊಂಡೆ. ಸೊ ದಟ್ ಈರುಳ್ಳಿ ಕಟ್ ಮಾಡ್ಕೋತಾ ಇದ್ದೀನಿ. ಸೊ ಸಿಪ್ಪೆನ ಈ ರೀತಿ ಫಸ್ಟೇ ನಾವು ಸೈಡಲ್ಲೆಲ್ಲ ಹರಡ್ಕೊಳ್ಳೋದಕ್ಕಿಂತ ನೀಟಾಗಿ ಈ ಥರ ಒಂದಕ್ಕೆ ಹಾಕೋಬಿಟ್ರೆ ಕಿಚನ್ನೂ ಕ್ಲೀನಾಗಿರುತ್ತೆ ಫ್ರೆಂಡ್ಸ್. ಸೊ ಇನ್ನು ಬೇಗ ಟೈಮ್ ಆಗಿಬಿಡುತ್ತೆ ಅನ್ನೋ ಟೆನ್ಷನ್ನೇ ಇರುತ್ತೆ ಜಾಸ್ತಿ. ನಿಮಗೆ ಗೊತ್ತಿರುತ್ತೆ, ಕಾಲೇಜ್ಗೆ ಸ್ಕೂಲ್ಗೆ ಹೋಗೋ ಮಕ್ಕಳಿದ್ರೆ ಮಾರ್ನಿಂಗ್ ಎಷ್ಟು ಬೇಗ ಎದ್ದು ಕೆಲಸ ಮಾಡಿದ್ರೂ ಸಾಲಲ್ಲ. ಸೊ ದಟ್ ಅಷ್ಟೊತ್ತಿಗೆ ಯಜಮಾನರು ಕೆಳಗೆ ಬಂದು ಕಾಫಿ ಕೊಡು ಅಂತಂದರು. ಸೊ ದಟ್ ಅವ್ರಿಗೆ ಕಾಫಿ ಮಾಡಿಬಿಟ್ಟು ನೆಕ್ಸ್ಟು ನೈಟೇ ನಾನು ಹೇಳಿದ್ನೆಲ್ಲ ಪ್ರಿಪೇರ್ ಆಗಿದ್ದೆ ಅಂತ ಬೆಂಡೆಕಾಯಿ ಎಲ್ಲ ಕಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ ಫ್ರೆಂಡ್ಸ್. ಅದನ್ನು ಒಂದು ಸೈಡು ನೀಟಾಗಿ ಉರಿಯೋಕ್ಕೆ ಇಟ್ಕೊಂಡಿದ್ದೀನಿ. ಅದು ಚೆನ್ನಾಗಿ ಫ್ರೈ ಆಗುತ್ತೆ. ನಿಮಗೆ ಗೊತ್ತು ಟೈಮ್ ಬೇಕು ತುಂಬ ಬೆಂಡೆಕಾಯಿ ಫ್ರೈ ಆಗಬೇಕಂದ್ರೆ. ಸೊ ದಟ್ ಅಷ್ಟರಲ್ಲಿ ಅದಕ್ಕೆ ಟೊಮೆಟೊ ಬೇಕಾಗಿತ್ತು. ಟೊಮೆಟೊನು ನಾನು ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಸೊ ಏನಂದರೆ ಈ ಕಡೆ ಈ ಕೆಲಸನೂ ಹೋಗ್ತಾ ಇರುತ್ತೆ, ಆ ಕಡೆ ಬೆಂಡೆಕಾಯಿ ಕೂಡ ಫ್ರೈ ಆಗ್ತಾ ಇರುತ್ತೆ. ನಿಮಗೆ ಗೊತ್ತು ಮಾರ್ನಿಂಗ್ ಮಲ್ಟಿ ಟಾಸ್ಕಿಂಗ್ ವುಮೆನ್ಸ್ ಆಗೋಗ್ಬಿಡ್ತೀವಿ ನಾವೆಲ್ಲ. ನೋಡಿ ಫ್ರೈ ಆಗ್ತಾ ಇದೆ ಅದು. ಆ್ಯಂಡ್ ನಮ್ಮ ಮನೆಯಲ್ಲಿ ಒಬ್ರಿಗೆ ಬೆಂಡೆಕಾಯಿ ಪಲ್ಯ ಅಂದರೆ ಒಬ್ರಿಗೆ ಟೊಮೆಟೊ ಗೊಜ್ಜು ಬೇಕು ಫ್ರೆಂಡ್ಸ್. ಸೊ ದಟ್ ಮಾರ್ನಿಂಗು ಇವಾಗ ಚಪಾತಿ, ಬೆಂಡೆಕಾಯಿ ಪಲ್ಯ, ಟೊಮೆಟೊ ಗೊಜ್ಜು ಇದಿಷ್ಟನ್ನು ಮಾಡ್ತಾಯಿದ್ದೀನಿ ಟಿಫನ್ನು. ಆ್ಯಂಡ್ ಇವಾಗ ಈ ಗ್ಯಾಪಲ್ಲಿ ಚಪಾತಿ ಹಿಟ್ಟನ್ನ ಕಲಿಸ್ತಾ ಇದ್ದೀನಿ. ಸೊ ಅದನ್ನು ಕಲಸಿ ಸ್ವಲ್ಪ ಹೊತ್ತು ನೆನೆಯೋಕ್ಕೆ ಇಟ್ಬಿಟ್ರೆ ಅದೊಂದು 10-15 ಮಿನಿಟ್ಸ್ ಆದರೆ ಕಲಸಿಟ್ರೆ ಚಪಾತಿ ಸಾಫ್ಟಾಗಿ ಬರುತ್ತೆ ಅನ್ನೋದಷ್ಟೇ ಫ್ರೆಂಡ್ಸ್, ಇನ್ನೇನಿಲ್ಲ. ಸೊ ದಟ್ ನೀಟಾಗಿ ಕಲಸಿಟ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ ಇವಾಗ. ನಿಮಗೂ ಇದೇ ಥರ ಟೆನ್ಷನ್ ಇರುತ್ತಾ? ಬೆಳಗ್ಗೆ ಹೊತ್ತು ಏನು ಟಿಫನ್ ಮಾಡಲಿ ಏನು ಅಂತ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಸೊ ನನಗಂತೂ ಅದೇ ಟೆನ್ಷನ್ ಇರುತ್ತೆ, ಟಿಫನ್ ಏನು ಅನ್ನೋದೇ. ಸೊ ದಟ್ ಹಾಗೆ ಚಪಾತಿ ಕಲಿಸ್ಕೊತ ನಾನು ನನ್ನ ಡಿಟಾಕ್ಸ್ ಡ್ರಿಂಕ್ನ ಕೂಡ ತಗೋತಾ ಇದ್ದೀನಿ ಇಲ್ಲಿ. ಆ್ಯಂಡ್ ಒಂದು ಕಡೆ ಬೆಂಡಿ ಫ್ರೈ ಆಗ್ತಾ ಇದೆ. ಆ್ಯಂಡ್ ಇವಾಗ ಫ್ರೈ ಆದಮೇಲೆ ಅದನ್ನು ಒಂದು ಬೇರೆ ಬೌಲ್ಗೆ ಶಿಫ್ಟ್ ಮಾಡಿಕೊಂಡು ಆ ಕಡಾಯಿನ ಮತ್ತೆ ವಾಶ್ ಮಾಡಿಕೊಂಡು ಇವಾಗ ಅದಕ್ಕೆ ಸ್ವಲ್ಪ ಆಯಿಲ್ ಅನ್ನೋದು ಹಾಕ್ಕೊಂಡು ಮತ್ತು ಈ ಕಡೆ ಚಪಾತಿಗೆ ನಾನು ಹೆಂಚನ್ನ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಸೊ ದಟ್ ಈ ಕಡೆ ಬೆಂಡೆಕಾಯಿ ಪಲ್ಯ ಆಗ್ತಾಯಿದ್ರೆ ಈ ಕಡೆ ಚಪಾತಿ ಅನ್ನೋದನ್ನ ರೆಡಿ ಮಾಡ್ಕೊಳ್ಳೋಣ ಅಂತ ಅಷ್ಟೇ. ಅದ್ರ ಜೊತೆ ಕಾಯೋ ಅಷ್ಟರಲ್ಲಿ ನಾನು ಡಿಟಾಕ್ಸ್ ಡ್ರಿಂಕ್ನ ಮುಗಿಸ್ತಾ ಇದ್ದೀನಿ. ಸೊ ದಟ್ ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಕರಿಬೇವಿನ ಸೊಪ್ಪು, ಈರುಳ್ಳಿ ಎಲ್ಲನೂ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. ಆ್ಯಂಡ್ ನಮ್ಮ ಮನೆಯಲ್ಲಿ ನನಗೆ ಚಪಾತಿ ಬೆಂಡೆಕಾಯಿ ಪಲ್ಯ ಅಂದರೆ ಫೇವ್ರೇಟು ಕಾಂಬಿನೇಷನ್. ಆ್ಯಂಡ್ ನನ್ನ ಮಗಳಿಗೂ ಕೂಡ ಫೇವ್ರೇಟ್ ಅದು ಕಾಂಬಿನೇಷನ್.
ಆ್ಯಂಡ್ ನಮ್ಮ ಯಜಮಾನ್ರಿಗೆಲ್ಲ ಬಂದು ಟೊಮೆಟೊ ಗೊಜ್ಜು ಇರಬೇಕು. ಸೊ ಹಾಗಾಗಿ ನೋಡಿ ಚಪಾತಿ ಹಿಟ್ಟು ಸಾಫ್ಟ್ ಆಗಿದೆ. ಸೊ ಇವಾಗ ಚಪಾತಿನ ಒಂದೊಂದಾಗಿ ಲಟ್ಟಿಸ್ಕೊಂಡು ಚಪಾತಿ ಸುಡ್ತಾ ಇದ್ದೀನಿ. ಆ ಕಡೆ ಬೆಂಡೆಕಾಯಿ ಫ್ರೈ ಕೂಡ ಆಗ್ತಾಯಿದೆ, ರೆಡಿ ಆಗ್ತಾ ಇದೆ. ಒಂದ್ಸರಿ ಡಿಟಾಕ್ಸ್ ಡ್ರಿಂಕ್ ಇಟ್ಕೊಂಡಿರ್ತೀವಿ ಅಥವಾ ಕಾಫಿ ಟೀ ಇಟ್ಕೊಂಡಿರ್ತೀವಿ, ಅದು ಇದು ಟೆನ್ಷನಲ್ಲಿ ಕುಡಿಯೋಕ್ಕೆ ಆಗಿರಲ್ಲ, ಹಂಗಾಗ್ಬಿಡುತ್ತೆ. ಮಾರ್ನಿಂಗ್ ಅನ್ನೋದು ಮಕ್ಕಳು ಎಲ್ಲ ಹೋಗೋವರೆಗೂ ಟೆನ್ಷನ್ನು. ಎಲ್ಲ ಆಯ್ತಾ ಟೈಮ್ ಆಗೋಯ್ತು ಅನ್ನೋ ಟೆನ್ಷನ್ನೇ ಇರುತ್ತೆ. ಸೊ ದಟ್ ಇವಾಗ ಬೆಂಡೆಕಾಯಿ ಗೊಜ್ಜು ಕೂಡ ರೆಡಿ ಆಗ್ತಾಯಿದೆ. ಅದ್ರ ಜೊತೆಗೆ ಚಪಾತಿನೂ ರೆಡಿ ಆಗ್ತಾಯಿದೆ. ಸೊ ದಟ್ ನಾನಿಲ್ಲಿ ಈ ವಿಡಿಯೋದಲ್ಲಿ ಟೊಮೆಟೊ ಗೊಜ್ಜು ಮಾಡೋದನ್ನು ವಿಡಿಯೋ ಮಾಡೋಕ್ಕಾಗಿಲ್ಲ ಫ್ರೆಂಡ್ಸ್. ಯಾಕೆಂದರೆ ನಿಮಗೆ ಗೊತ್ತು ಟೈಮ್ ಇರಲಿಲ್ಲ ಅದನ್ನು ವಿಡಿಯೋ ಮಾಡೋ ಅಷ್ಟು. ಸೊ ದಟ್ ಇಲ್ಲಿ ನಾನು ತೋರಿಸಿದ ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ ಮಾಡೋದನ್ನು ಮಾತ್ರ ನಾನಿಲ್ಲಿ ರೆಕಾರ್ಡ್ ಮಾಡೋಕ್ಕಾಯಿತು. ಸೊ ದಟ್ ಎಲ್ಲ ರೆಡಿ ಆದಮೇಲೆ ಮಕ್ಕಳಿಗೆಲ್ಲ ಟಿಫನ್ ಬಾಕ್ಸು, ವಾಟರ್ ಬಾಟಲ್ಸು ಎಲ್ಲ ರೆಡಿ ಮಾಡಿ ಅವ್ರನ್ನ ಕಳಿಸೋದೇ ಒಂದು ದೊಡ್ಡ ಟಾಸ್ಕ್ ಅಂತ ಹೇಳ್ಬೋದು ನಮಗೆ ವುಮೆನ್ಸ್ಗೆ. ನೋಡ್ತಾ ಇದ್ದೀರಲ್ಲ. ಸೊ ದಟ್ ನಾನು ಚಪಾತಿ ಎಲ್ಲ ಒತ್ತೋದಕ್ಕೆ ಈ ಥರ ನಮ್ಮ ಸ್ಲ್ಯಾಬ್ನೇ ನೀಟಾಗಿ ಇಟ್ಕೊಂಡಿರ್ತೀವಿ. ನೀಟಾಗಿ ಎಲ್ಲ ಒರೆಸಿ ಆದಮೇಲೆ ನೀಟಾಗಿ ಇಟ್ಕೊಂಡು ಅದ್ರ ಮೇಲೆ ಲಟ್ಟಿಸ್ಕೊಬಿಡ್ತೀನಿ ಫ್ರೆಂಡ್ಸ್. ಸೊ ದಟ್ ನೋಡಿ ಟಿಫನ್ ರೆಡಿಯಾಗಿದೆ. ಚಪಾತಿ, ಬೆಂಡೆಕಾಯಿ ಪಲ್ಯ ಆ್ಯಂಡ್ ಟೊಮೆಟೊ ಗೊಜ್ಜು. ಇದಾಗಿತ್ತು ನನ್ನ ಮಿನಿ ವ್ಲಾಗ್.